ಈ ನಾನ್ ವೆಜ್ ಫಂಕ್ಷನ್ ಗಳಲ್ಲಿ ಊಟ ಯಾವಾಗ್ಲೂ ಲೇಟೇ ಆಗುತ್ತೆ. ಒಂದ್ ಕಡೆ ಮಟನ್ ಎಲ್ಲ ಪೀಸ್ ಹೊಡಿತಾ ಇದ್ರೆ, ಇನ್ನೊಂದ್ ಕಡೆ ಮಸಾಲೆಗೆ ಎಲ್ಲ ಐಟಮ್ ನ ರೆಡಿ ಮಾಡ್ಕೊತಾ ಇದಾರೆ. ಹೆಂಗಸರೆಲ್ಲ ಹಾಲಲ್ಲಿ ಆರಾಮಾಗಿ ಮಾತಾಡ್ತಾ ಇದ್ರೆ, ಗಂಡಸರೆಲ್ಲ ಅಡ್ಗೆ ಹತ್ರ ಕಾಯ್ತಾ ಇದಾರೆ. ನಾವು ಮರಿ ಹೊಡೆದಿದ್ ಲೇಟು, ಪೀಸ್ ಹೊಡೆದಿದ್ ಲೇಟು, ಇವಾಗ ಅಡ್ಗೆನೂ ಲೇಟು. ಆಲ್ರೆಡಿ ಟೈಮ್ 2 ಗಂಟೆಯಿಂದ 3 ಗಂಟೆ ಆಗ್ತಾ ಇದೆ. ಮಟನ್ ಬೈತಾರ ವಾಸನೆ ಘಮ ಘಮ ಅಂತ ಇದ್ರೂ ಹೊಟ್ಟೆ ಗುರಗುರ ಅಂತ ಇದೆ. ಒಂದ್ ಕಡೆ ಮಟನ್ ಬೈತಾ ಇದಾರೆ, ಇನ್ನೊಂದ್ ಕಡೆ ಚಿಕನ್ ರೆಡಿ ಆಗ್ತಾ ಇದೆ. ಇನ್ನಕ್ ನಾವು ರೆಡಿ ಇದೀವಿ, ಗೀ ರೈಸು ರೆಡಿ ಇದೆ, ಮಟನ್ ಒಂದೇ ಬಾಕಿ. ಟೇಸ್ಟ್ ನೋಡಕ್ಕೆ ಸಾಂಬಾರ್ ಸ್ವಲ್ಪ ಬೆಂದಿದ್ಯಾ ನೋಡಕ್ಕೆ ಪೀಸ್ ಸ್ವಲ್ಪ ಹಾಕೊಂಡ್ ತಿಂದ್ವಿ. ಹಂಗು ಹಿಂಗು ಒಂದ್ 80% ಬೆಂದಿತ್ತು. ಸರಿ ಎಲೆ ಹಾಕಕ್ ಸ್ಟಾರ್ಟ್ ಮಾಡಿ ಆಮೇಲೆ ಬೇಯುತ್ತೆ ಅಂತ ಎಲೆ ಹಾಕ್ಸ್ರು. ಟೈಮ್ ಆಲ್ರೆಡಿ 3 ಗಂಟೆ ಆಗಿತ್ತು. ಎಲ್ಲಾರ್ಗು ಸರಿಯಾಗಿ ಹೊಟ್ಟೆ ಹಸಿತಾ ಇತ್ತು. ಪಕ್ಕದಲ್ಲಿ ಕೂತಿದ್ ನಮ್ಮ ಆನಂದಣ್ಣ 1 kg ಮಟನ್ ನ ಒಬ್ರೇ ಖಾಲಿ ಮಾಡೋ ತರ ಕಾಣಿಸ್ತಾ ಇದ್ರು. ಕೊನೆಗೂ ಪಾತ್ರಲ್ಲಿ ಕೊತ ಕೊತಾ ಕುದೀತಾ ಇದ್ದ ಮಟನ್ ತಗೊಬಂದು ಎಲೆಗಿಟ್ರು. ರಾಗಿ ಮುದ್ದೆ, ಮಟನ್ ಸಾರು, ಇಷ್ಟೊತ್ತು ಕಾದಿದ್ದಕ್ಕೆ ಏನು ಮೋಸ ಇಲ್ಲ. ಮಟನ್ ಟೇಸ್ಟ್ ಅಂತೂ ಸಕ್ಕದಾಗಿತ್ತು. ಆಮೇಲೆ ಬೆಂದಿದ್ದು ಸೂಪರ್ ಆಗಿ ಬೆಂದಿತ್ತು. ನನಗಿದ್ದು ಹೊಟ್ಟೆ ಹಸಿಗೆ ನಾನೇ ಒಂದ್ ಅರ್ಧ kg ತಿಂದಿರ್ತೀನಿ. ಏನೇ ಮಟನ್ ಚಿಕನ್ ಅಂತ ತಿಂದ್ರೇನೋ ರಸನ ಇಲ್ಲ ಅಂದ್ರೆ ಆಗಲ್ಲ. ಊಟ ಆದ್ಮೇಲೆ 7 ಅಪ್ ತಗೊಬಂದು ಜೀರ್ಣ ಆಗುತ್ತೆ ಕುಡಿ ಅಂದ್ರು ನಮ್ಮ ಆನಂದಣ್ಣ.